ಹಲೋ ಫ್ರೆಂಡ್ಸ್, ಬನ್ನಿ ಇವತ್ತೊಂದು ವಿಶೇಷವಾದ ತುಪ್ಪದ ಅವಲಕ್ಕಿ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಅದಕ್ಕೆ ಬೇಕಾಗಿರೋದು ಅವಲಕ್ಕಿ, ಈರುಳ್ಳಿ, ಕಡಲೆಬೀಜ, ಗೋಡಂಬಿ, ಕಾಯಿ ತುರಿ, ಹಸಿಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಇನ್ನು ಒಗ್ಗರಣೆ ಸಾಮಾನುಗಳು ಬೇಕಾಗುತ್ತೆ. ನಾನಿಲ್ಲಿ 3 ಬೌಲಷ್ಟು ಅವಲಕ್ಕಿನ ತೊಗೊಂಡು 2 ಸಾರಿ ಚೆನ್ನಾಗಿ ತೊಳೆದು ಕಂಪ್ಲೀಟ್ ನೀರನ್ನ ಬಸಿದು ಇಟ್ಕೊಳ್ಬೇಕು. ನೀರನ್ನ ಬಿಡಬಾರ್ದು, ಅದರಲ್ಲಿ ತಕ್ಷಣ ತೆಗಿಬೇಕು. ಫುಲ್ಲು ತುಪ್ಪದಲ್ಲೇ ಮಾಡೋದು ಇದನ್ನು. ನಾನಿಲ್ಲಿ ಹಾಕ್ಕೊಳ್ತಾ ಇರೋದು ಸ್ವಲ್ಪ ಜಾಸ್ತಿನೇ ತುಪ್ಪ ಹಾಕ್ಕೊಳ್ಳಿ. ಅದು ಬಿಸಿ ಆದ ತಕ್ಷಣ ಅದಕ್ಕೆ ಸಾಸಿವೆ ಮತ್ತು ಜೀರಿಗೆ, ಗೋಡಂಬಿ, ಕಡಲೆಬೀಜ ಇದೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಕಂಪ್ಲೀಟಾಗಿ ಕಡಲೆಬೀಜ ಫ್ರೈ ಆಗೋವರೆಗೂ. ಅದಾದ ತಕ್ಷಣ ಇವಾಗ ಕರಿಬೇವು ಮತ್ತು ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ಬೇಕು. ನಿಮಗೆ ನನ್ನ ರೆಸಿಪೀಸ್ ಇಷ್ಟ ಆಗ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ. ನನಗೂ ಮೋಟಿವೇಟ್ ಸಿಗುತ್ತೆ ಮತ್ತೆ ಹೊಸ ಹೊಸ ಅಡುಗೆಗಳನ್ನ ಮಾಡಿ ತೋರಿಸೋದಕ್ಕೆ. ಇವಾಗ ಇದಕ್ಕೊಂದು ಈರುಳ್ಳಿನ ಹೆಚ್ಚು ಹಾಕ್ಕೊಳ್ಬೇಕು. ಬೇಕಿದ್ದರೆ ಹಾಕ್ಕೊಳ್ಳಿ, ಇದನ್ನು ಆಪ್ಷನಲ್ ಇದು. ಈರುಳ್ಳಿ ಬೇಕಿದ್ದರೆ ಹಾಕ್ಕೊಳ್ಬೋದು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಒಗ್ಗರಣೆಗೆ ಹಾಕಿ 1 ಸ್ಪೂನಷ್ಟು ಸಕ್ಕರೆನೂ ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇವಾಗ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಈ ನೆನೆಸಿಟ್ಕೊಂಡಿರುವಂತಹ ಅವಲಕ್ಕಿನ ಗಟ್ಟಿ ಅವಲಕ್ಕಿ ತೊಗೊಳ್ಬೇಡಿ ದಯವಿಟ್ಟು. ಮೇಲೆ ಸ್ವಲ್ಪ ಇನ್ನೂ 1-2 ಸ್ಪೂನಷ್ಟು ತುಪ್ಪನ ಹಾಕಿ ಮೇಲೆ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ನಿಂಬೆಹಣ್ಣಿನ ರಸ ಬೇಕಿದ್ದರೂ ಹಾಕ್ಬೋದು. ಇಷ್ಟು ಮಾಡಿದ್ರೆ ತುಪ್ಪದ ಅವಲಕ್ಕಿ ರೆಡಿ.